ಹೆಲೋ ಫ್ರೆಂಡ್ಸ್, ಇವತ್ತೊಂದು ಸ್ವೀಟ್ ಬೋಂಡ ಮಾಡೋಣ ಬನ್ನಿ. ಫಸ್ಟ್ ನಾನು ಇಲ್ಲಿಗೆ ಒಂದು ದಪ್ಪ ಬಾಳೆಹಣ್ಣು ತೊಗೊಂಡಿದ್ದೀನಿ, 1 ಕಪ್ ಬೆಲ್ಲ, 1 ಕಪ್ ಗೋಧಿ ಹಿಟ್ಟು, ಮತ್ತು ಸ್ವಲ್ಪ ಹಾಲಿನ ಪೌಡರು, ಡ್ರೈ ಫ್ರೂಟ್ಸು, ಏಲಕ್ಕಿ ಪೌಡರು, ಮತ್ತು ಅಡುಗೆ ಸೋಡಾ, ಮತ್ತು ಇದು ಕಾಯಿ ತುರಿ ಫ್ರೆಂಡ್ಸ್. ಇಷ್ಟನ್ನು ಒಟ್ಟಿಗೆ ಮಿಕ್ಸ್ ಮಾಡಿ ಕಲಿಸ್ಕೊಳ್ಬೇಕು. ಫಸ್ಟ್ ಬಾಳೆಹಣ್ಣು ಹಾಕ್ಕೊಂಡಿದ್ದೀನಿ, ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ, ಮತ್ತು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಹಾಲಿನ ಪೌಡರು, ಮತ್ತು ಡ್ರೈ ಫ್ರೂಟ್ಸು. ಇದು ನೋಡಿ ಫ್ರೆಂಡ್ಸ್, ಇದು ಅಡುಗೆ ಸೋಡಾ, ಒಂದು ಸ್ವಲ್ಪ ಜಾಸ್ತಿ ಬೇಡ, ಸ್ವಲ್ಪ ಅಡುಗೆ ಸೋಡಾವನ್ನು ಹಾಕ್ಕೊಳ್ಳೋಣ, ಮತ್ತು ಏಲಕ್ಕಿ ಪೌಡರು. ಇಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಕಲಿಸ್ಕೊಳ್ಬೇಕು. ಕಲಸಿ ಒಂದು 5 ನಿಮಿಷ ಬಿಟ್ಟು ಆಮೇಲೆ ಎಣ್ಣೆಯಲ್ಲಿ ಕರಿಬೇಕು ಫ್ರೆಂಡ್ಸ್. ಈಗ ನಾನು ಆಲ್ಮೋಸ್ಟ್ ಕಲಸಿ ಒಂದು 5 ನಿಮಿಷ ಆಗಿದೆ, 5 ನಿಮಿಷ ಆಗಿದೆ. ಹಾಗಾಗಿ ನಾನು ಫಸ್ಟೇ ಇಲ್ಲಿ ಕಡಾಯಿಯನ್ನು ಕಾಯಲಿಕ್ಕೆ ಇಟ್ಟಿದ್ದೀನಿ. ಸಣ್ಣ ಉರಿ ಮಾಡಿ ಕರಿಬೇಕು ಫ್ರೆಂಡ್ಸ್, ತುಂಬ ದೊಡ್ಡ ಉರಿ ಬೇಡ, ಸಣ್ಣ ಉರಿ ಮಾಡಿ ಕರಿಬೇಕು. ನೋಡಿ ಫ್ರೆಂಡ್ಸ್, ಈ ಕಲರ್ ಬರೋವರೆಗೂ ಎಣ್ಣೆನಲ್ಲಿ ಕರೀರಿ. ಈ ದೊಡ್ಡವರಿಂದ ಹಿಡಿದು ಚಿಕ್ಕ ಮಕ್ಕಳಿಂದ ಹಿಡಿದು ಏಜ್ಡ್ ಪರ್ಸನಿಂದ ಹಿಡಿದು ಪ್ರತಿಯೊಬ್ಬರು ಇಷ್ಟಪಟ್ಟು ತಿನ್ನಬಹುದು. ಈ ಒಂದು ಸಿಹಿ ಬೋಂಡವನ್ನು ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ ಫ್ರೆಂಡ್ಸ್. ಈ ಥರ ಕಂದು ಬಣ್ಣ ಬರೋವರೆಗೂ ಸಹ ಕರೆದಿಟ್ಕೊಳ್ಳಿ. ಅದಾದ ನಂತರ ನೋಡಿ, ನೋಡಲಿಕ್ಕೆ ಜಾಮೂನ್ ಥರನೇ ಇರುತ್ತೆ, ಬಟ್ ಇದನ್ನು ನಾವು ಸಿಹಿ ಬೋಂಡ ಅಂತ ಹೇಳ್ತೀವಿ. ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಒಂದು ಸಾರಿ ಟ್ರೈ ಮಾಡಿ ನೋಡಿ. ಮತ್ತು ಇದನ್ನು ನಾವೇನು ಮಾಡಬೇಕು ಅಂದರೆ, ನಾವು ಏನು ಇಲ್ಲಿ ಕೊಬ್ಬರಿ ತುರಿ ಇತ್ತು, ಆ ಕೊಬ್ಬರಿ ತುರಿಯಲ್ಲಿ ನೋಡಿ ಈ ರೀತಿಯಾಗಿ ಈ ರೀತಿ ಮಾಡಿಕೊಡಿ ಫ್ರೆಂಡ್ಸ್. ಅಷ್ಟೇ, ತುಂಬ ಟೇಸ್ಟಿಯಾಗಿರುತ್ತೆ. ಥ್ಯಾಂಕ್ ಯು. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಸಿಹಿ ಬೋಂಡ ರೆಡಿಯಾಗಿದೆ. ಒಂದನ್ನು ಓಪನ್ ಮಾಡಿ ನೋಡೋಣ ಹೇಗಿರುತ್ತೆ ಅಂತೀವಿ. ಅಷ್ಟು ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಒಂದು ಸಾರಿ ಟ್ರೈ ಮಾಡಿ. ಥ್ಯಾಂಕ್ ಯು.